वीराय राघवेन्द्राय सत्यधर्मरताय च। ಗುರುಮಾತಾ, ಇನ್ನು ಸಂತಾನ ಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ತಿಳಿಸಿ. ಹೌದು ನೋಡಿ, ಸಂತಾನ ಭಾಗ್ಯ ಇಲ್ಲ ಅಂತ ಅನ್ನೋರಿಗೆ ಇವಾಗ ಮದುವೆ ಆಗೋಕ್ಕೆ ಮುಂಚೆನೇ ದೋಷಗಳನ್ನ ಒಬ್ಬೊಬ್ಬರು ಮುಚ್ಚಿಟ್ಬಿಡ್ತಾರೆ. ಇವಾಗ ನೋಡಿ, ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ಸಿಗುತ್ತೆ, ಒಂದು ಒಳ್ಳೆ ಮಂತನದ ಹೆಣ್ಣಾಗಿರುತ್ತೆ, ಅಥವಾ ಚೆನ್ನಾಗಿ ಓದಿದೆ, ಜಾಬಲ್ಲಿದೆ, ಚೆನ್ನಾಗಿ ಸಂಬಳ ತೊಗೊತೈತೆ ಅಂತಂದರೆ ಗಂಡಿನ ಸೈಡವರು ಸ್ವಲ್ಪ ಹ್ಯಾಮರ್ಸಕ್ಕೆ ನೋಡ್ತಾರೆ. ಯಾಕೆ ಅಂತಂದರೆ ಅವರು ದೋಷ ಇದ್ರೂ ಸಹ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ಹೆಣ್ಣಿನ ಸೈಡವರು ಸಹ ಮುಚ್ಚಿಡ್ತಾರೆ. ಎರಡು ಸೈಡೂ ಸರಿ ಆ ರೀತಿ ಮಾಡಬೇಡಿ. ಕಾರಣ ಏನು ಅಂತಂದರೆ, ನಮಗೆ ತಾಯಿ ತಂದೆ ಆಗಿರೋರು ಮಕ್ಕಳನ್ನ ಯಾಗೋ ಅವ್ರು ಮದುವೆ ಆಗ್ಬಿಟ್ಟು ಹೋದರೆ ಸಾಕು, ನಮ್ಮಲ್ಲಿರೋಂಥ ಕಷ್ಟ ನಾವು ಪರಿಹಾರ ಮಾಡ್ಕೊಂಬಿಟ್ಟು ಫ್ರೀ ಆಗಿಬಿಡ್ಬೇಕು ಅಂತ ಅಂದ್ಕೊಂಡಿರೋ ತಾಯಿ ತಂದೆಗೆ ನಾನು ದಯವಿಟ್ಟು ಕೋರಿಕೆ ಇಡ್ತೀನಿ, ಈ ರೀತಿ ಯಾರು ಮಾಡಬೇಡಿ. ನಾಳೆ ಹೋಗಿ ಕಷ್ಟಪಡ ಅಂತ ನಮ್ಮ ಮಕ್ಕಳೇ ಕಷ್ಟಪಡ್ತವೆ. ಹಾಗಾಗಿ ದಯವಿಟ್ಟು ಬೇಡ, ಅವರಲ್ಲಿ ಕಲಹ ಸಹ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ರೀತಿ ಸಂತಾನ ಭಾಗ್ಯ ಸಿಗೋದಿಲ್ಲ. ಯಾವ ದೋಷ ಇದ್ರೂ ಸರಿ, ಲೇಟಾಗಲಿ ಮದುವೆ ಆಗೋದಕ್ಕೆ ಅದಕ್ಕೇನು ಚಿಂತೆನೇ ಇಲ್ಲ, ಆಗಲಿ ಬಿಡಿ, ಮಗು ನಿಧಾನಕ್ಕೆ ಸಿಗುತ್ತಾ ಸಿಗಲಿ. ಆದರೆ ಆ ದೋಷ ಇದೆ ಅಂದಮೇಲೆ ಪರಿಹಾರ ಮಾಡ್ದಿರಾ ಖಂಡಿತವಾಗ್ಲೂ ಮದುವೆ ಮಾಡಬೇಡಿ. ಯಾಕೆ ಅಂತಂದರೆ ಸಂತಾನ ಭಾಗ್ಯ ನಿರಂತರವಾಗಿ ಸಿಗೋದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಇದೆ ಅಂತ ನಿಮಗೆ ಗೊತ್ತಾದ ಮೇಲೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಲೇಟ್ ಮಾಡಬೇಡಿ. ಆದಷ್ಟು ಬೇಗ ಮದುವೆ ಆಗಿಬಿಟ್ಟಿದೆ ಆದಮೇಲೆ ಬಂದಿದೆ ಅಂತ ಅನ್ನೋರು ಇರ್ತಾರೆ. ನೋಡಿ, ಯಾವಾಗ ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ನಮ್ಗೆ ಆಯಿತೋ ಆ ಸೆಕೆಂಡಲ್ಲೇ ಬಂದು ದೋಷಗಳೆಲ್ಲ ಪರಿಹಾರ ಆಗೋರಿಗೂ ಇರುತ್ತೆ. ಯಾಕೆ ಅಂತ ಅಂದರೆ ನಾವು ಹೋಮ ಮಾಡಿ ಅಗ್ನಿದೇವ ಮುಂದೆ ಕೂತ್ಕೊಂಡೇ ಮಾಂಗಲ್ಯ ಕಟ್ಟ ಅಂಥದ್ದು. ಆಗ ಸಪೋಸ್ ಏನಾದರೂ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತವನವರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋ ಅಂಥವ್ರಾಗಲಿ ಅಥವಾ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡ್ಕೊಳ್ಳೋ ಅಂಥವ್ರಾಗಲಿ ಆ ದೋಷ ಬಂದಿರೋದು ಕಣ್ಣು ಕಾಣಿಸಲ್ಲ. ಹಾಗಾಗಿ ಆ ದೋಷ ಇದೆ ಅಂತ ಗೊತ್ತಾದ ಮೇಲೆ ಪರಿಹಾರ ಮಾಡದಿರ ನೀವೆಷ್ಟೇ ಪ್ರಯತ್ನ ಪಟ್ಟರೇನೂ ಸಂತಾನ ಭಾಗ್ಯ ಸಿಗಲ್ಲ. ಅದರಿಂದ ನಮ್ಮ ಪಡ್ಕೊಳ್ಳೋ ಅಂಥದ್ದೇನು ಅಂತಂದರೆ ಸರ್ಪದೋಷ ಆಗಿರಲಿ ಅಥವಾ ರಾಹುಕೇತು ದೋಷ ಆಗಿರಲಿ, ಎಂಥದ್ದೇ ಆಗಿರಲಿ, ಕೇತು ಇದು ಏನು ಮಂಗಳ ದೋಷ ಆಗಿರಲಿ, ಎಂಥದ್ದೇ ಆಗಿರಲಿ, ಅದನ್ನು ಸರಿಪಡಿಸ್ಬೇಕು. ಖಂಡಿತವಾಗ್ಲೂ ಸರಿಪಡಿಸ್ಬಿಟ್ಟು ನೀವು ಅದನ್ನು ಮುಂದೆ ಕಾಲಿಡ್ತೀರಾ ಅಂತ ಅಂದರೆ. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಬೆಂಗಳೂರು ರಾಜೀವ್ನಗರ್ ಸೈಡು. ಓಕೆ, ನಿಮ್ಮ ಪ್ರಶ್ನೆ ಏನು, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಏನ್ ಕೊಟ್ಟರು ಏನು ಆಗ್ತಲ್ಲ. ನಮ್ಗೆ ಆಲ್ಮೋಸ್ಟ್ ನಮ್ಗೊಂದು 14 ವರ್ಷದಿಂದ ಏನ್ ಕೊಟ್ಟರು ಆಗ್ತಲ್ಲ ನನಗೆ. ಅದಕ್ಕೆ ನಾವು ಚಿಕ್ಕ ದೇವಸ್ಥಾನ ಆಯ್ತು ಊಟ ಕೊಟ್ಟರು ಒಂದ್ ಸ್ವಲ್ಪ ಕಷ್ಟ ಜಾಸ್ತಿ, ಅದಕ್ಕೆ ಕೇಳೋಣ ಅಂತ. ಓಕೆ, ಗುರುಮಾತಾ ಇದಾರೆ, ಮಾತಾಡಿ. ನಮಸ್ತೆ ಸರ್. ಹಲೋ, ನಮಸ್ಕಾರ ಹೇಳಿ. ಗುರುವೇ ಶರಣಂ. ಅದೇ ಒಂದು ಪೂಜೆಗೆಲ್ಲ ಮಾಡ್ಕೊಂತೀವಿ, ಆದ್ರೂ ಇನ್ನು ಏನು ಒಳ್ಳೇದಾಗ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಎಲ್ಲ ಪೂಜೆಗಳು ಮಾಡಿಸ್ತಾ ಇದ್ದೀರಾ, ಒಳ್ಳೇದಾಗ್ತಾ ಇಲ್ಲ? ಆಗ್ತಾ ಇಲ್ಲ. ಹಾ. ನಿಮ್ಮ ಹೆಸರು? ನಮ್ಮ ಹೆಸರು ಜನಾರ್ದನ್ ಅಂತ. ಎರಡು ಹೆಸರು ಇದೆಯಾ ನಿಮ್ಗೆ? ಇಲ್ಲ, ಒಂದೇ ಹೆಸರು ಜನಾರ್ದನ್. ಒಂದೇ ಹೆಸರು. ನಿಮ್ಮ ತಾಯಿ ಏನಾದ್ರೂ ಪ್ರೀತಿಯಿಂದ ಕೂಗ ಅಂತ ಹೆಸರು? ಇಲ್ಲ, ಅದು ನಮ್ಮ ಅಪ್ಪ ಅವತ್ತ ಹೆಸರು ಹಾಕಿರೋದು, ಅದೇ ಹೆಸರು ಜನಾರ್ದನ್. ಅದೇ ಹೆಸರು. ಓಕೆ. ನಿಮ್ಗೆ ಮನೆ ದೇವ್ರಿಗೆ ನೀವು ಅವಾಗವಾಗಲೇ ಹೋಗ್ತಾ ಇರ್ತೀರಾ? ಕುಲದೇವರು ಅಂತೀವಲ್ಲ, ಕಣ್ವೆ ಬಸವಣ್ಣ, ಅಲ್ಲಿ ಹೋಗ್ತಾ ಇರ್ತೀವಿ, ಯಾವಾಗನಾದ್ರೂ ಹೋಗ್ತಾ ಇರ್ತೀರಾ. ನೀವು ಪೂಜೆ ಮಾಡಿ ಸರಿ ಆಗ್ತಾ ಇಲ್ಲ ಅಂತ ಅನ್ನುವಾಗ ನಿಮಗೆ ಬಂದು ಎಲ್ಲ ನೀವಿರೋ ಅಂಥ ಮನೆ ಆಗಲಿ ವಾಸ್ತು ಪ್ರಕಾರವಾಗಿ ಇರೋದಿಲ್ಲ. ಸಾರಿ, ಮನೆ ಇರೋ ಅಂಥ ಮನೇಲಿ ವಾಸ್ತು ಪ್ರಕಾರವಾಗಿ ನೀವು ಇರೋದಿಲ್ಲ, ಅಥವಾ ನೀವಿರೋ ಅಂಥ ಮನೇಲಿ ನಿಮ್ಗೆ ಅದು ರಾಶಿ ಆಗಿರಲ್ಲ. ಈ ಥರ ಬಾಡಿಗೆ ಮನೆ ಆಗಿತ್ತು ಅಂತ ಅಂದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಆಗ್ಬರೋ ಅಂಥ ದಿಕ್ಕು ಈಸ್ಟ್ ಮಾತ್ರನೇ. ಹಾಗಾಗಿ ಯಾಕೆ ಈಸ್ಟ್ ನಿಮಗೆ ಅಂತಂದರೆ ನಿಮ್ಮ ಧ್ವನಿಲೇ ಕಾಣಿಸುತ್ತೆ ಆ ಸೂರ್ಯದೇವ ನಾರಾಯಣನ ಆಶೀರ್ವಾದ ನಿಮಗೆ ಬೇಕಾಗಿದೆ. ಅದೇ ರೀತಿ ನೋಡಿ, ನವಗ್ರಹದಲ್ಲಿ ಏನೇನು ದೇವರಿದ್ದಾರೋ ಇವಾಗ ನಾವು ಹೇಳ್ತಾ ಇರೋದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ನಮೋ ನಮಃ. ಅಷ್ಟು 9 ಗ್ರಹಗಳಲ್ಲೂ ಒಂದು ಗ್ರಹದ ಆಶೀರ್ವಾದ ನಿಮಗಿಲ್ಲ. ಬುಧನಲ್ಲಿ ಇರೋ ಅಂಥ ಆಶೀರ್ವಾದ ಶ್ರೇಷ್ಠವಾಗಿ ನಿಮಗೆ ಶಾಂತಿ ಆಗ್ಬಿಟ್ಟಿದೆ. ಹಾಗಾಗಿ ನಿಮಗೆ ಆ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರೋದು ಕಾರಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಆದರೆ ನವಗ್ರಹದಲ್ಲಿ ಇರೋ ಅಂಥ ಆಶೀರ್ವಾದ ನಿಮಗೆ ಸಿಗ್ತಾ ಇಲ್ಲ. ಒಂದು ನವಗ್ರಹ ಶಾಂತಿ ಮಾಡಿಸಿ.
ನವಗ್ರಹ ಪೂಜೆ ಮಾಡಿಸಿ ಅದಕ್ಕೆ ಅಭಿಷೇಕ ಮಾಡಿಸಿ ಒಂದೊಂದು ನವಗ್ರಹಕ್ಕೂ ಒಂದೊಂದು ರೀತಿ ಕಲರ್ ಬಟ್ಟೆಗಳನ್ನು ಹಾಕಿ ಭಗವಂತನಿಗೆ ಇದು ಪೂಜೆ ಮಾಡಿ ಆ ಆಶೀರ್ವಾದದಿಂದ ನಿಮಗೆ ಬಿಡುಗಡೆ ಆಗೋ ಅಂಥದ್ದು ಅದನ್ನು ಖಂಡಿತವಾಗ್ಲೂ ನೀವು ಮಾಡಿಸಿ ಒಳ್ಳೆಯದಾಗುತ್ತೆ. ನವಗ್ರಹ ಶಾಂತಿ ಮಾಡಿಸ್ಬೇಕು, ನವಗ್ರಹ ಹೋಮ ಮಾಡಿಸ್ಬೇಕು. ಆ ಹೋಮಕ್ಕೆ ಮುಂಚೆನೇ ಗಣಪತಿ ಹೋಮ, ನವಗ್ರಹ ಹೋಮ ಮಾಡಿಸಿದ್ರೆ ನಿಮಗೆ ಯಾವ್ಯಾವ ದೇವರಿಗೆ ಏನೇನು ಪೂಜೆ ಕೊಟ್ಟಿರ್ತೀರೋ ಆ ಪ್ರತಿಫಲ ಖಂಡಿತ ಸಿಗುತ್ತೆ. ಇದು ಮಾಡಿ ಸಹ ನಿಮಗೇನು ಒಳ್ಳೆಯದಾಗಲಿಲ್ಲ ಅಂತ ಅಂದರೆ ಖಂಡಿತ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ಆಮೇಲೆ ನನಗೇನಾದರೂ ಮಾಡಿಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರ್ವಸಿದ್ಧಿ ಪೂಜೆ ಆಗಲಿ. ಸರಿಯಾಗಿ ಕೇಳಿಸ್ತೀನಿ. ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, 9626272288. ಆ ನಂಬರಲ್ಲಿ ನೀವು ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ನನ್ನ ವಾಟ್ಸಪ್ಪಿಗೆ ನಿಮ್ಮ ಫೋಟೋ ಕಳಿಸಿ. ಫಸ್ಟು ಕಟ್ಟಾಯಿತು, ಪರವಾಗಿಲ್ಲ. ಫೋಟೋ ಕಳಿಸಿ. ಆ ಫೋಟೋ ನೋಡುವಾಗಲೇ ಯಾವ ರೀತಿ ಇದೆ ಅನ್ನೋಂಥದ್ದು. ಒಬ್ಬೊಬ್ಬರು ಬೈಕಲ್ಲಿ ಬಿದ್ದಿರ್ತಾರೆ ಅಥವಾ ಕಾರಲ್ಲಿ ಆಕ್ಸಿಡೆಂಟ್ ಹೋಗ್ತಾ ಇರ್ತಾರೆ, ಬೇರೆ ಗಾಡಿಗಳು ಆಕ್ಸಿಡೆಂಟ್ ಆಗುವಾಗ ಅವ್ನು ಸಡನ್ನಾಗಿ ಭಯ ಬೀಳ್ತಾರೆ. ಕಾರಣ ಏನು ಅಂತಂದರೆ ಆ ಡ್ರೈವಿಂಗ್ ಮಾಡ್ತಾ ಇರುವಾಗ ಆ ಭಯ ಬಂದು ಒಂದು ಸ್ವಲ್ಪ ಅವ್ರಿಗೇ ಗೊತ್ತಿಲ್ದಿರ ಟಕ್ಕಂತ ಮೈಯೆಲ್ಲ ಒಂಥರ ರೋಮಾಂಚನ ಆಗೋದು. ಆಗೇನಾಗುತ್ತೆ ಅಂದರೆ ಆ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಆಗಿರುತ್ತೋ ಅದು ದೇಹದೊಳಗಡೆ ಎಂಟ್ರಾಗುತ್ತೆ. ಆ ದೃಷ್ಟಿಗಳು ಅದನ್ನು ಸಹ ಸರಿಪಡಿಸ್ಬೇಕು. ನೋಡಿ, ನವಗ್ರಹದ ಆಶೀರ್ವಾದ ಇಲ್ಲ ಅಂದ್ರೂ ಕಷ್ಟ, ಶನೇಶ್ವರ ಆಶೀರ್ವಾದ ಇಲ್ಲ ಅಂದ್ರೂ ಕಷ್ಟ. ಎಲ್ಲದಕ್ಕೂ ಎಲ್ಲ ದೇವರ ಆಶೀರ್ವಾದನೂ ನಮಗೆ ಬೇಕಾಗಿದೆ. ಆದರೆ ಮನೆ ದೇವರು ಅನ್ನೋಂಥದ್ದು, ಕುಲದೇವರು ಅನ್ನೋಂಥದ್ದು, ಇಷ್ಟ ದೇವರು ಅನ್ನೋಂಥದ್ದನ್ನು ನಾವು ಬಿಡಬಾರ್ದು. ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಪೂಜೆ ಮಾಡ್ತಾ ಮಾಡ್ತಾ ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಸಂತಾನ ಭಾಗ್ಯದ ಬಗ್ಗೆ ಹೇಳ್ತಾ ಇದ್ವಿ. ಸಂತಾನ ಭಾಗ್ಯ ಅನ್ನೋಂಥದ್ದು ಏನು? ನಮ್ಗೆ ಇವಾಗ ವಂಶ ವೃಕ್ಷ ಆಗಬೇಕು ಅಂದರೆ ಸಂತಾನ ಖಂಡಿತ ಬೇಕೇ ಬೇಕು. ಒಂದು ಗಿಡ ಏನಕ್ಕೆ ಬೆಳೆಸ್ತೀವಿ? ಆ ನೆರಳಾಗಿರಬೇಕು ಅಂತಲೇ. ಆ ನೆರಳಲ್ಲಿ ನಾವು ಇರಬೇಕು ಅಂದರೆ ನಾವು ಗಂಡ ಹೆಂಡ್ತೀವಿ ಇದ್ದೀವಿ ಅಂತಂದರೆ ನಮಗೊಂದು ಮಗು ಬೇಕೇ ಬೇಕಲ್ವಾ? ಅದು ಒಂದಾಗಲಿ ಎರಡಾಗಲಿ ಮಕ್ಕಳು ಇರಲೇಬೇಕು. ಹಾಗಾಗಿ ಮದುವೆ ಆಗಿ ಇವಾಗ 1 ವರ್ಷ ಆಯಿತು, ಪರವಾಗಿಲ್ಲ. 2 ವರ್ಷ ಆಯಿತು, ಪರವಾಗಿಲ್ಲ. 3ನೇ ವರ್ಷಕ್ಕೆ ಕಾಲಿಡಬೇಡಿ ಖಂಡಿತವಾಗ್ಲೂ. ಯಾಕೆ ಅಂತ ಅಂದರೆ ನೋಡಿ, 3ನೇ ವರ್ಷದ ಕಾಲಿಡುವಾಗ ಮಕ್ಕಳು ಭಾಗ್ಯ ತುಂಬ ಲೇಟ್ ಆಗ್ತಾ ಸಿಗ್ದಿರಾನೇ ಆಗ್ಬಿಡುತ್ತೆ. ಆ ದೋಷ ಎಂಥದ್ದಾಗಿದ್ರೇನೂ ಸರಿಪಡಿಸ್ಕೊಳ್ಲೇಬೇಕು. ಬನ್ನಿ, ಕಾರ್ಯಕ್ರಮದಲ್ಲಿ ಒಂದು ಕೊನೆಯ ಕಾಲ್ ಇದೆ, ಅದನ್ನು ಖಂಡಿತ. ಹಲೋ 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 ನಮಸ್ತೆ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಲೋ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಅಮ್ಮ. ಸಂತಾನ ಭಾಗ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ನೋಡಿ. ಹಾಗಾಗಿ ಅದು ಲೇಟ್ ಆಗ್ತಾ ಏನಾಗುತ್ತೆ ಅಂದರೆ ಶಕ್ತಿ ಇಬ್ರಿಗೂ ಇರೋಂಥ ಶಕ್ತಿಲೇ ಯಾವುದೂ ಸಹ ಡಿಫ್ರೆಂಟ್ ಆಗಿಬಿಡುತ್ತೆ. ಏಜ್ ಕೂಡುತ್ತೆ ನೋಡಿ. ಆದ್ರೇನೂ ಸಹ ಏಜ್ ಆಗಿದ್ರೂ ಆ ಭಗವಂತನ ಆಶೀರ್ವಾದ ನೀನು ತಾಯಿ ಆಗಬೇಕು ಅಂತ ಆಶೀರ್ವಾದ ಸಿಕ್ಕೋಯ್ತು ಅಂದರೆ ಏಜು ಸಹ ನೋಡಲ್ಲ ಭಗವಂತ. ಹಾಗಾಗಿ ಇದ್ರೇನು ನಾವು ಪ್ರಯತ್ನ ಅನ್ನೋದು ಬಿಡಬಾರ್ದು. ನಮ್ಮ ಹತ್ರ ಬರೋಂಥವ್ರಿಗೆ ಗರ್ಭರಕ್ಷಾಂಬಿಕೆ ಪೂಜೆ ಮಾಡಿಕೊಟ್ಟು ಮಂತ್ರಾಲಯದಲ್ಲೇ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಆ ಥರ ಮಾಡಿಕೊಟ್ಟಿದ್ದೀನಿ, ಮಕ್ಕಳಾಗಿದೆ. ಇವತ್ತಿನ ದಿವಸ ಎಲ್ಲ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದ್ದಾರೆ. ನನಗೂ ತುಂಬ ಖುಷಿ ಇದೆ. ಒಂದು ಖಂಡಿತ ಮಾತಾಡೋಣ. ಹಲೋ 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 ಕೇಳಿಸ್ತಾ ಇದೆಯಾ? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ನಿಮ್ಮ ಪ್ರಶ್ನೆ ಏನು ಮತ್ತೆ ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ ಮೇಡಮ್, ಹೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಅದೇ ಮದುವೆ ಆಗ್ಬೇಕು ಮೇಡಮ್. ಏನು ಸಮಸ್ಯೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ಏನು ಸಮಸ್ಯೆ ವಿಷಯವಾಗಿ ಹೇಳಬೇಕು? ಮ್ಯಾರೇಜ್ ಬಗ್ಗೆ. ಓಕೆ, ಇವಾಗ ಎಷ್ಟಾಯಿತು ನಿಮಗೆ ಏಜ್? ಏಜ್ ಎಷ್ಟಾಗಿದೆ? ಹಲೋ, ಏಜ್ ಎಷ್ಟಾಗಿದೆ? 34, 27. ಹಾಂ. ಇವಾಗ ನೋಡಿದ್ದೀರಾ? ಹೆಣ್ಣು ನೋಡಿದ್ದೀರಾ? ಇದಕ್ಕೆ ಮುಂಚೆ ಎಲ್ಲ ನೋಡಿದ್ದೀರಾ? ಹಾಂ. ಬಂದಿದ್ದಾರೆ, ಹೆಣ್ಣು ಬಂದಿದೆ, ಬಂದು ಹೋಗ್ತಾ ಇದ್ದಾರೆ. ನೀವು ಹೋಗಿ ನೋಡ್ತಾ ಇದ್ದೀರಾ? ಸೆಟ್ ಆಗ್ತಾ ಇಲ್ಲ. ಹಾಂ. ನಿಮ್ಗೆ ನೀವು ಅಂದ್ಕೊಂಡಾಗೆ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇದೆ.
ಹೌದು ಮ್ಯಾಮ್. ಕಾರಣ ಏನು ಅಂತ ಅಂದರೆ ನಿಮಗೆ ಆಗ್ಬರೋ ಅಂಥದ್ದು ನಿಮ್ಮ ವಂಶದಲ್ಲೇ ಆಗೋ ಅಂಥದ್ದು ನೋಡಿ, ನೀವೆಲ್ಲೂ ಬೇರೆ ಕಡೆ ಹುಡುಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಂತದಲ್ಲೇ ಆಗುತ್ತೆ ಖಂಡಿತವಾಗ್ಲೂ. ನಿಮ್ಮ ಸ್ವಂತದಲ್ಲೇ ಇದ್ದಾರೆ, ಖಂಡಿತವಾಗ್ಲೂ ಆಗುತ್ತೆ. ಅದೇ ರೀತಿ ನೀವು ಮಾಡಬೇಕಾಗಿರೋ ಅಂಥದ್ದು ಒಂದೇ ಒಂದು ವಿಷಯ ಏನು ಅಂತ ಅಂದರೆ, ಚಾಮುಂಡೇಶ್ವರಿ ದೇವಿಗೆ ಹೋಗಿ ಅಲಂಕಾರ ಪೂಜೆ ಮಾಡಿಸ್ಕೊಬನ್ನಿ. ಚಾಮುಂಡೇಶ್ವರಿ ದೇವಿಗೆ ಹೋಗಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಅಮ್ಮನವ್ರು ಮೈಸೂರು ಹೋಗಿ ಒಂದು ದಿನ ಅಲಂಕಾರ ಪೂಜೆ ಮಾಡಿ ಆ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಬನ್ನಿ. ಯಾಕೆ ಅಂತ ಅಂದರೆ ನಿಮಗೆ ದೇವಿ ಅನುಗ್ರಹ ಇಲ್ಲ. ಆ ದೇವಿ ಅನುಗ್ರಹ ಇಲ್ದಿರ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಏನಕ್ಕೆ ಅಲಂಕಾರ ಕೊಡಬೇಕು, ಮಡ್ಲಕ್ಕಿ ಕೊಡಬೇಕು ಅಂದರೆ ನಿಮ್ಮನೆ ತುಂಬಿಸ್ತಾಳೆ ಆ ತಾಯಿ, ಆಯ್ತಾ? ಹಾಗಾಗಿ ಒಂದು ಶುಕ್ರವಾರ ದಿವಸ ಆದರೆ ಈ ಶುಕ್ರವಾರನೇ ಹೋಗಿ ಕೊಡಿ, ಇಲ್ಲ ಅಂತಂದರೆ ಬರೋ ಶುಕ್ರವಾರ ಹೋಗಿ ಆ ತಾಯಿಗೆ ಕಟ್ಟ ಅಂತ ಸೀರೆ ಕೊಡಬೇಕು. ಸುಮ್ಮನೆ ಬಾಗ್ನಕ್ಕೋಸ್ಕರ ಕೊಡಬಾರ್ದು. ಆ ತಾಯಿಗೆ ಕಟ್ಟ ಅಂತ ಒಂದು ಚೆನ್ನಾಗಿರೋ ಅಂಥ ಸೀರೆನೇ ನೀವು ಬೆಲೆ ಬಾಳೋ ಅಂಥ ಸೀರೆನೇ ಕೊಟ್ಟು ಬರಬೇಕು ಪೂಜೆ ಮಾಡಿಸ್ಕೊಂಡು. 5 ಗಂಟೆಗೆ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡೋದಕ್ಕೆ ಮುಂಚೆ ಹೋಗಿ ನೀವು ಕೊಟ್ಟರೆ ಖಂಡಿತ ಆ ತಾಯಿ ಕಟ್ತಾರೆ. ಅದನ್ನು ಮಾಡಿಸಿ ಮದುವೆ ಆಗುತ್ತೆ ನಿಮಗೆ. ಇದೊಂದೇ ನಿಮಗೆ ತಡೆ, ಬೇರೆ ಯಾವುದೂ ಇಲ್ಲ. ಇದನ್ನು ಮಾಡಿಸ್ಕೊಬನ್ನಿ, ಆ ದೇವಿ ಅನುಗ್ರಹ ಸಿಗುತ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ಯಾವುದೇ ರೀತಿಯ ಕಷ್ಟ, ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಸಹ ನೀವು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಗುರುಮಾತಾ ಅವರು ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಗುರುಮಾತಾ, ಇನ್ನು ಇವತ್ತು ಸಂತಾನ ಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಸಾಕಷ್ಟು ವಿಚಾರವನ್ನ ನಾವು ಮಾತಾಡೋದಿದೆ. ನಾಳಿನ ಒಂದು ಸಂಚಿಕೆಯಲ್ಲಿ ಸಂತಾನ ಭಾಗ್ಯದ ಒಂದಷ್ಟು ವಿಚಾರವನ್ನ ನಾವು ಮತ್ತೆ ಮಾತಾಡ್ತಾ ಹೋಗೋಣ. ಇಷ್ಟೊತ್ತವರೆಗೂ ಏನೆಲ್ಲ ತಿಳಿಸ್ಕೊಟ್ರಿ ಅದಕ್ಕೆಲ್ಲದಕ್ಕೂ ಸಹ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ದಿನ ಸಾಕಷ್ಟು ವಿಚಾರದ ಬಗ್ಗೆ ಗುರುಮಾತಾ ನಿಮಗೆ ತಿಳಿಸ್ಕೊಡ್ತಾ ಹೋದ್ರು. ಇನ್ನು ನಾಳಿನ ಸಂಚಿಕೆಯಲ್ಲೂ ಸಹ ಸಂತಾನ ಭಾಗ್ಯದ ಒಂದಷ್ಟು ನಿಯಮ ಮತ್ತು ವ್ರತದ ಬಗ್ಗೆ ತಿಳಿಸ್ಕೊಡ್ತಾರೆ. ನಾಳಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ನೀವು ತಪ್ಪದೇ ಈ ಕಾರ್ಯಕ್ರಮವನ್ನು ನೋಡಿ ಸಂತಾನ ಭಾಗ್ಯದ ಒಂದಷ್ಟು ಪರಿಹಾರವನ್ನು ನಿಮಗೆ ಗುರುಮಾತಾ ತಿಳಿಸ್ಕೊಡ್ತಾರೆ. ನಾಳೆ 8 ಗಂಟೆಯಿಂದ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ